ಅಷ್ಟು ದೂರ ನಿಂತಿದ್ದೀರಾ? ಸ್ವಲ್ಪ ಹತ್ರ ಬನ್ನಿ. ಹಾಲ್ ಚಿಮ್ಮಿ ಬೀಳ್ಬೇಕಲ್ವಾ? ಎಲ್ರ ಮೇಲೂ ಬಿದ್ರೆ ದೊಡ್ಡತ್ಗೆ ಬಗ್ಗೆ ಯಾರು ಗೊತ್ತು ಅನ್ಕೋಬೇಕು. ಇವಾಗ ಎಷ್ಟು ದೂರ ಇದ್ರೆ ಅಷ್ಟೇ ಒಳ್ಳೇದಮ್ಮ. ಇದೊಂದು ದೊಡ್ಡ ಸಮಸ್ಯೆ ಆಯ್ತಲ್ವಾ? ವಿಶಾಲಾಕ್ಷಿ ದೇವ್ರ ಭಕ್ತೆ, ಈಗೇನು ಮಾಡೋದು? ಹೌದು, ಗಾಯತ್ರಿಗೆ ಎಲ್ಲ ಗೊತ್ತು. ಅಮ್ಮನಿಗೆ ಅಮ್ಮನ ಬಗ್ಗೆ ಎಲ್ಲ ಗೊತ್ತು, ಆದರೆ ಬಾಯಲ್ಲಿ ಏನೂ ಹೇಳಕ್ಕಾಗಲ್ಲ. ವೆರಿ ಗುಡ್. ಮಗುನ್ ಕೇಳಿ. ಹಸ್ಬೆಂಡು ದೊಡ್ಡತ್ತೆ ಬಗ್ಗೆ ಗಾಯತ್ರಿನ ಕೇಳಿ. ಟಕ ಟಕ ಅಂತ ಹೇಳ್ಬಿಡ್ತಾಳೆ. ಜೋಕ್ ಮಾಡ್ಬೇಡ್ವೆ. ಅಮ್ಮ ಹಾಲು ಕೊಡಮ್ಮ ಅಂತ ಕೇಳಕ್ಕೂ ಬರ್ದೇ ಇರೋ ಎಳೆ ಮಗುಗೇನ್ ಗೊತ್ತಿರತ್ತೆ? ಗಾಯತ್ರಿ ಪುಟ್ಟಿಗೆ ಗಾಯತ್ರಿ ಅಮ್ಮೋರ್ ಬಗ್ಗೆ ಎಲ್ಲ ಗೊತ್ತಿದೆ ಅಂದ್ರೆ ಇದ್ರ ಬಗ್ಗೆ ಯೋಚಿಸ್ಬೇಕಾದ ವಿಷಯ ಖಂಡಿತ ಇದೆ ಚಿಕ್ಕಮ್ಮ. ಹಾಲ್ ಚಿಮ್ಮಿ ಇವಳ ಮೇಲೆ ಯಾಕೆ ಬೀಳ್ಬೇಕಿತ್ತು? ಬೇರೆ ಯಾರ ಮೇಲಾದ್ರೂ ಬೀಳ್ಬೇಕಿತ್ತು. ಹತ್ರನೇ ಇದ್ರು ನಂದೀಶನ್ ಮೇಲೂ ಬೀಳಿಲ್ಲ, ಅಮ್ಮನ ಮೇಲೂ ಬೀಳಿಲ್ಲ, ಕುಟ್ಟಿ ನನ್ ಮೇಲೂ ಒಂದು ಹನಿನೂ ಬೀಳಿಲ್ಲ. ಕೇವಲ ಅದು ಗಾಯತ್ರಿ ಪುಟ್ಟಿ ಮೇಲೆ ಹೋಗಿ ಬಿದ್ದಿದೆ ಅಂತಂದ್ರೆ ಅಂದ್ರೆ ಗಾಯತ್ರಿ ದೊಡ್ಡಮ್ಮ ಎಲ್ಲಿದ್ದಾರೆ ಅಂತ ಈ ಮಗುಗೆ ಗೊತ್ತು ಅಂತ ಹೇಳ್ತಿದ್ಯಾ ನೀನು? ಅದ್ರಲ್ಲಿ ಯಾವ ಸಂದೇಹನೂ ಬೇಡ. ವೆರಿ ಇಂಟ್ರೆಸ್ಟಿಂಗ್. ಪುಟ್ಟ ಮಗು ಗೊತ್ತು ಆದ್ರೆ ಅವಳಿಗಿನ್ನೂ ಮಾತೆ ಬರಲ್ವಲ್ಲ. ಇವಳೇನೋ ಕತೆ ಹೇಳ್ತಾ ಇದ್ರೆ ಅದನ್ನ ನಂಬ್ತಾ ಇದೀರಲ್ಲ ಬಾವ, ಅವಳಿಗೆ ಹೇಗೆ ಗೊತ್ತಿರತ್ತೆ? ಹೇ, ಇಲ್ಲ ಇಲ್ಲ, ಇದರಲ್ಲಿ ಏನೋ ಲಾಜಿಕ್ ಇರುತ್ತೆ. ಇವ್ರಿನ್ನೂ ನಂಬ್ತಾ ಇಲ್ಲ ಅಮ್ಮ. ನಿರೂಪಿಸ್ಬೇಕಾ? ಬೇಡ ಬಿಡಮ್ಮ. ಯಾವ ತಪ್ಪು ಮಾಡದೇ ಇರೋ ಗಾಯತ್ರಿ ಕಡೆ ಎಲ್ರೂ ಕಣ್ಮಿಟ್ಕಿಸ್ದೆ ನೋಡ್ತಿದ್ರೆ ದೃಷ್ಟಿ ಬೀಳುತ್ತೆ ಆಮೇಲೆ. ಆ ದೃಷ್ಟಿ ಕೂಡ ಹೋಗುತ್ತೆ ಅಪ್ಪ. ಸುಮನ, ನಿನ್ ಕೈಯಲ್ಲಿರೋ ಅಕ್ಕಿ ಹಿಟ್ಟು ಮುದ್ದೆನ ಕೆಳಕ್ ಬಿಡು. ಅದು ಗಾಯತ್ರಿ ಪುಟ್ಟಿ ಹತ್ರನೇ ಹೋಗುತ್ತೆ. ನಾನು ವಲ್ಲಭಾವನ್ ಕಡೆ ಎಸಿತೀನಿ. ಆಗ್ಲೂ ಏನಾದ್ರೂ ಗಾಯತ್ರಿ ಹತ್ರ ಹೋದ್ರೆ ನೀನ್ ಹೇಳೋದನ್ನ ನಾನು ನಂಬ್ತೀನಿ.
ಇನ್ಮೇಲೆ ಅವ್ರನ್ನ ಇವ್ರನ್ನ ಕೇಳೋ ಅಂತ ಅವಶ್ಯಕತೆನೇ ಇಲ್ಲ. ಮಾತು ಬಂದರೆ ಗಾಯತ್ರಿ ಪುಟ್ಟಿನೇ ಗಾಯತ್ರಿ ಅಮ್ಮೋರ್ ಬಗ್ಗೆ ಎಲ್ಲ ವಿಷಯ ಹೇಳ್ತಾಳೆ. ಓಂ ನಮಃ ಶಿವಾಯ. ಓ ನನ್ನಿಂದ ಆಗ್ತಿಲ್ಲ ವಿಶಾಲ್, ಈ ಸೀಕ್ರೆಟ್ನ ಮುಚ್ಚಿಟ್ಕೊಳಕ್ ಆಗ್ತಿಲ್ಲ. ಗಾಯತ್ರಿ ಪುಟ್ಟಿನೇ ಗಾಯತ್ರಿ ಅತ್ತೆ ಅನ್ನೋ ವಿಷಯ ನಾನು ಎಲ್ಲರ ಹತ್ರನೂ ಹೋಗಿ ಹೇಳ್ಬಿಡ್ತೀನಿ. ಯಾವುದೇ ಕಾರಣಕ್ಕೂ ಆ ಕೆಲಸ ಮಾತ್ರ ಮಾಡಕ್ ಹೋಗ್ಬಿಡಿ. ಇನ್ನು ಎಷ್ಟು ದಿವಸ ಅಂತ ನಾನು ಸುಮ್ಮನಿರ್ಲಿ? ಫ್ಯಾನ್ಸಿ ಆಗಿರೋ ಸೀರೆನೆ ಭಾರ ಅಂತ ನಾನು ನೋಡೋದೇ ಇಲ್ಲ. ಅಂಥದ್ರಲ್ಲಿ ಇಂಥ ಭಾರವಾಗಿರೋ ವಿಷಯನ ಮನ್ಸಲ್ಲಿ ಬಚ್ಚಿಟ್ಕೋ ಅಂದ್ರೆ ಅದ್ ಎಷ್ಟು ಕಷ್ಟ ಅಂತ ನಿನಗೇನ್ ಗೊತ್ತು? ಹಾಗಲ್ಲ ಅದಕ್ಕೆ ನಾನು ಹೇಳೋ ಸ್ವಲ್ಪ ಕೇಳಿ. ಯಜಮಾನ್ರೆ, ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ನಿಮ್ಮನ್ನೇ ಹುಡುಕ್ತಿದ್ದೆ. ಹಾಗಿದ್ರೆ ನಾನು ಮನೆಗೆ ಹೋಗ್ತೀನಿ, ನೀವಿಬ್ರು ಮಾತಾಡ್ಕೊಳ್ಳಿ. ಅಕ್ಕ ಪರವಾಗಿಲ್ಲ, ನೀನಿಲ್ಲೇ ಇದ್ರೆ ಒಳ್ಳೇದೆ. ಯಾವುದ್ರ ಬಗ್ಗೆ? ಗಾಯತ್ರಿ ಅಮ್ಮೋರ್ ಬಗ್ಗೆ. ನಾನು ಹೇಳಿಲ್ವಾ ವಿಶಾಲ್, ನನಗೆ ಬಂದಿರೋ ಡೌಟೇ ನೈನಿಗೂ ಬಂದಿದೆ ಅಂತ? ಅಯ್ಯೋ ಅದಕ್ಕೆ ನೀವು ಸ್ವಲ್ಪ ಸುಮ್ಮನಿರಿ. ನಿನಗೇನು ಡೌಟ್ ಬಂತಕ್ಕ? ನನಗೆ ಯಾವಾಗ ಡೌಟ್ ಬರಲ್ಲ ಹೇಳು. ನಂದು ಯಾವಾಗಲೂ ಇದ್ದಿದ್ದೆ ಅಲ್ವಾ. ನೀನೇನೋ ಕೇಳಬೇಕು ಅಂತ ಬಂದೆ ಅಲ್ವಾ? ಏನು ಕೇಳಬೇಕು ಅಂದ್ಕೊಂಡಿದ್ಯೋ ಕೇಳು. ಗಾಯತ್ರಿ ಅಮ್ಮೋರ್ ಬಗ್ಗೆ ಗೊತ್ತಾಗುತ್ತೆ ಅಂತ ವಿಶಾಲಾಕ್ಷಿ ಹೇಳ್ದಂಗೆ ಮಾಡಿದ್ರಿಂದ ನಾವು ತಿಳ್ಕೊಬೇಕಾಗಿರೋದು ಗಾಯತ್ರಿ ಪುಟ್ಟಿ ಬಗ್ಗೆ ಅಂತ ಗೊತ್ತಾಯ್ತು. ಕರೆಕ್ಟಾಗಿ ಕ್ವಶನ್ ಕೇಳಿದಾಗ ಉತ್ತರ ಕೊಡೋಕ್ಕಾಗದೇ ಇರೋದು ಎಷ್ಟು ಕಷ್ಟ ಅನ್ನೋದು ಇವಾಗ ಗೊತ್ತಾಗುತ್ತೆ. ಏನಂತೀರಾ ಯಜಮಾನ್ರೆ? ನೈನಿ, ನೀನು ಹೇಳಿದ್ದು ಕೇಳಿಸ್ಕೊಂಡೆ. ಗಾಯತ್ರಿ ಬಗ್ಗೆ ನಾವು ತಿಳ್ಕೊಬೇಕಾಗಿರೋದು ಅಂಥದ್ದೇನಿದೆ? ಜೋಗಯ್ಯ ಶಾಸ್ತ್ರಿಗಳ ಮೊಮ್ಮಗಳು, ಅವ್ರ ಮಗಳಿಗೆ ಹುಟ್ಟಿರೋ ಮಗಳೇ ಗಾಯತ್ರಿ. ಅದ್ರ ಬಗ್ಗೆ ಅಲ್ಲ ಅಕ್ಕ, ಗಾಯತ್ರಿ ಅಮ್ಮೋರ್ ಬಗ್ಗೆ ಎಲ್ರಿಗಿಂತ ಹೆಚ್ಚಾಗಿ ಯಜಮಾನ್ರಿಗೆ ಗೊತ್ತಿರಬೇಕು. ಆದ್ರೆ ವಿಶಾಲಾಕ್ಷಿ ಏನೋ ಗಾಯತ್ರಿ ಪುಟ್ಟಿಗೆ ಜಾಸ್ತಿ ಗೊತ್ತಿದೆ ಅಂತಿದ್ದಾಳೆ. ಅಕ್ಕಿ ಹಿಟ್ಟಲ್ಲಿ ಕಲ್ಸಿದ ಹಾಲು ಕೂಡ ಗಾಯತ್ರಿ ಮೇಲೆ ಬಿತ್ತು, ನೋಡಿದ್ರಲ್ಲ? ಅದಕ್ಕೆ ಅಲ್ವಾ ಇಷ್ಟೊಂದು ಟೆನ್ಷನ್ ಆಗಿರೋದು? ಅದಕ್ಕೆ ಟೆನ್ಷನ್ ಯಾಕೆ? ರಿಲ್ಯಾಕ್ಸ್ ಆಗೋದಕ್ಕೆ. ಅಕ್ಕ, ಕನ್ಫ್ಯೂಸ್ ಆಗೋ ಥರ ಮಾತಾಡಬೇಡ. ಯಜಮಾನ್ರೆ, ನೀವು ಹೇಳಿ. ಏನು ಹೇಳಬೇಕು? ಒರಳುಕಲ್ಲಲ್ಲಿ ಕಬ್ಬಿಂದ ಅಕ್ಕಿ ಹಿಟ್ಟನ್ನ ಕುಟ್ಟಿದಾಗ ಹಾಲು ಯಾಕೆ ಗಾಯತ್ರಿ ಮೇಲೆ ಬಿತ್ತು? ಕುಟ್ಟಿದ್ದಕ್ಕೆ ಹೋಗಿ ಬಿದ್ದಿದೆ ನೈನಿ. ಅಕ್ಕ, ಎಲ್ರೂ ಅಲ್ಲೇ ಇದ್ವಿ, ನಮ್ ಯಾರ ಮೇಲೂ ಆ ಹಾಲು ಬೀಳಲಿಲ್ಲ. ಅದು ಹೋಗಿ ಗಾಯತ್ರಿ ಪುಟ್ಟಿ ಮೇಲೆ ಮಾತ್ರ ಬಿತ್ತು. ಇದ್ರ ಅರ್ಥ? ಗಾಯತ್ರಿ ದೇವಿ ಅಂತ ಅಂದ್ರೆ? ಅಂದ್ರೆ ಮಗು ಫುಲ್ ಹೆಸರು ಅದೇ ಅಲ್ವಾ ನೈನಿ? ಹೆಸರು ಊರು ಎಲ್ಲ ನನಗೆ ಗೊತ್ತಿದೆ ಯಜಮಾನ್ರೆ. ಗಾಯತ್ರಿ ಪುಟ್ಟಿಗೂ ಗಾಯತ್ರಿ ಅಮ್ಮೋರ್ಗೂ ಏನ್ ಸಂಬಂಧ? ಒಂದೇ ಸಂಬಂಧ. ಏನದು? ಒಂದೇ ಅಂತ ಹೇಳ್ದೆ ಅಲ್ವಾ? ಅದೇ ಏನಕ್ಕ? ವಿಶಾಲ್, ನೈನಿಗಿನ್ನೂ ಅರ್ಥ ಆಗಿಲ್ಲ. ಅದಕ್ಕೆ ಪ್ಲೀಸ್ ನೀವು ನನ್ನ ಸುಮ್ಮನೆ ಇವಳ ಹತ್ರ ಸಿಗಾಕ್ಸ್ಬೇಡಿ. ನೈನಿ, ಮಗುಗೆ ನಮ್ಮ ಅಮ್ಮನ ಬಗ್ಗೆ ಏನು ಗೊತ್ತೋ ಅವಳಿಗೆ ಮಾತು ಬರೋವರೆಗೂ ನಮಗೆ ಅದೆಲ್ಲ ಏನೂ ಗೊತ್ತಾಗಲ್ಲ. ಜಾಸ್ತಿ ಯೋಚನೆ ಮಾಡಿದ್ರೆ ಮೈಂಡ್ ಬ್ಲಾಕ್ ಆಗುತ್ತೆ. ಅರ್ಥ ಆಯ್ತಾ ನೈನಿ? ಇಲ್ಲ ಅಕ್ಕ, ನಿಂಗೆ ಅರ್ಥ ಆಯ್ತಾ? ಅರ್ಥ ಆಯ್ತು. ಏನಂತ? ನಿನಗೆ ಅರ್ಥ ಆಗಲಿಲ್ಲ ಅಂತ. ಬಟ್ ನಥಿಂಗ್ ಟು ವರಿ ನೈನಿ, ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್ ಯು ನೋ. ಅಕ್ಕ, ನೀನ್ ಭಾರ ಅಂತ ಇದ್ರೆ ನಂದೀಶ ನಿನ್ನ ಎತ್ಕೋಬೋದು. ನೀನ್ ಎತ್ತರ ಹೋಗ್ಬಿಟ್ರೆ ನನಗೆ ಎತ್ಕೊಳ್ಳೋದು ಕಷ್ಟ ಆಗತ್ತಲ್ಲಮ್ಮ. ಒಂದ್ ಕೆಲ್ಸ ಮಾಡು ಪಾವನ, ಆ? ನೀನು ಕೈ ಹಿಡ್ಕೋ, ನಾನು ಕಾಲುಗಳನ್ನ ಹಿಡ್ಕೊಂಡು ಪಲ್ಲಕ್ಕಿ ತರ ಹಿಡ್ಕೊಂಡು ಓಹೋಂ 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 ಅಂತ ಅನ್ಕೊಂಡು ಹೋಗೋಣ, ಸರಿನಾ? ಏ, ನಿಮ್ಮ ಐಡಿಯಾನ ಒಡೆ ತಿನ್ನಕ್ ಬಂದಿರೋ ಕಾಕೆ ಎತ್ಕೊಂಡೋಗ. ಮಗುನ ಬೀಳ್ಸ್ಬಿಡ್ತೀರಾ ಅಷ್ಟೇ. ಕೆಳಗಿಳಿಸು, ಪರವಾಗಿಲ್ಲ.
ನನ್ನ ಮಗನ್ ಯಾವತ್ತೂ ಇಷ್ಟು ಮುದ್ದಾಗಿ ನೋಡ್ಕೊಳ್ಳೇ ಇಲ್ಲ. ಈ ಮಗನ್ ಮಾತ್ರ ಅದ್ಭುತವಾಗಿ ನೋಡ್ಕೋತಾ ಇದ್ದೀರಾ. ವಾರಸ್ದಾರ ಅದು ಇದು ಅಂತ ಮಗುನ ಇವ್ರಿಗೆ ಎತ್ಕೊಳಕ್ ಬಿಡೋದಿಲ್ವಲ್ಲ ನಿಮ್ಮಮ್ಮ. ಡಮ್ಮೋ ಡಮ್ಮ ಗುರುಗಳು ಬಂದ್ರು. ನಮಸ್ತೆ ನಮಸ್ಕಾರ ಗುರುಗಳೇ. ಗುರುಗಳೇ. ಶುಭಂ ಭೂಯಾತ್. ಗುರುಗಳು ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ಏನೋ ವಿಶೇಷತೆ ಇರಲೇಬೇಕು. ವಿಶಾಲ್, ವಿಕ್ರಾಂತ್, ನಯನಿ, ಸುಮನಾ ಎಲ್ಲ ಹಾಲಕ್ ಬನ್ನಿ. ವಲ್ಲಭ, ನೀನ್ ಯಾಕಪ್ಪ ಕರ್ದೆ? ನೀವು ಕೂಗಿದ್ರೆ ಎಲ್ಲಿ ನಿಮ್ ಗಂಟ್ಲಿಗೆ ನೋವಾಗುತ್ತೆ ಅಂತ ದೊಡ್ಡಮ್ಮ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಸ್ವಾಮಿ. ದೊಡ್ಡತ್ತೆ ಆಸ್ತಿನ್ ಬರ್ಕೊಡ್ತಾರೆ ಹೊರತು ಅವ್ರ ಆರೋಗ್ಯದಲ್ಲಿ ಮಾತ್ರ ಯಾವತ್ತೂ ಏರ್ಪೇರ್ ಆಗಲ್ಲ ಬಾವಾ. ನಾನ್ ಹೇಳಿದ್ ನಿಜ ಅಲ್ವಾ? ನಿನಗೆ ಆಸೆ ಅನ್ನೋ ಕಾಯಿಲೆ ಇನ್ನೂ ಹೋಗಿಲ್ವಾ? ನಾನ್ ಯಾವ್ದಕ್ಕೆ ಆಸೆ ಪಟ್ಟೆ ಈಗ? ಜಾಸ್ತಿ ಮಾತಾಡ್ದಷ್ಟು ನಿನಗೆ ಕಷ್ಟ ಆಗುತ್ತೆ. ಕೂತ್ಕೊಳ್ಳಿ ಸ್ವಾಮಿ. ಪರವಾಗಿಲ್ಲ ವಿಶಾಲ, ಅಮ್ಮೋರೆ ಇಲ್ಲಿ ಕೊಡಿ ಅದನ್ನ. ಸ್ವಲ್ಪ ಇರಮ್ಮ ನಯನಿ. ಅದು ವಿಶೇಷವಾದ ಪ್ರಸಾದ. ವಾರಸ್ದಾರನ ಕೊಡೋ ಈ 3 ಜನ ಸೊಸೆಯರ್ಗೆ ಸಮಾನವಾಗಿ ಹಂಚ್ಬೇಕಾ ಇಲ್ಲ ಈ 3 ಜನದಲ್ಲಿ ಯಾರಾದ್ರೂ ಒಬ್ಬರಿಗೆ ಕೊಡ್ಬೇಕಾ ಅನ್ನೋದು ಲಲಿತಾದೇವಿ ನಿರ್ಧಾರ ಮಾಡ್ತಾರೆ. ದೊಡ್ಡಮ್ಮ, ಯಾವ್ರಿಗೆ ಹೋಗಿ ಬಂದ್ರಿ? ಲಕ್ಷ್ಮೀಪುರದ ನಾಗಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೀನಿ ವಿಶಾಲ್. ಪ್ರಸಾದ ತಂದಿದ್ದೀನಿ ಅಂತ ಗುರುಗಳಿಗೆ ಹೇಳಿದ ತಕ್ಷಣ ನಾನು ಬರ್ತೀನಿ ಅಂತ ಬಂದ್ರು. ಅಂಬಾ ಶಿವಶಂಭೋ, ಆ ಪ್ರಸಾದವನ್ನ ಕಣ್ಣಲ್ಲಿ ನೋಡೋ ಭಾಗ್ಯ ಮಾತ್ರ ಇದೆ ಅಂತ ಅನ್ಕೊಂಡಿದ್ದೀನಿ. ತಿನ್ಬೇಕು ಅಂತ ಆತರ ಪಡ್ಬೇಡ ಸುಮನ. ಕೊಡು ಅಂತ ನಮ್ಮ ಅಕ್ಕ ಕೈ ಚಾಚಿದ್ಲೇ ಹೊರತು ನಾನೇನ್ ಕೊಡು ಅಂತ ಕೇಳಿಲ್ಲ. ಹಾಗಂತ ತಗೊಳಕ್ ಆಗದೆ ಇರಲ್ವಲ್ಲ ಸುಮನ. ಹಾಗಾದ್ರೆ ನಮ್ಗೆ ಕೊಡಲ್ಲ ಅಂತಾಯ್ತು. ಕೇವಲ ಹೊಸ ಸೃಷ್ಟಿ ಮಾಡುವಂತಹ ಅಂತ ಸ್ತ್ರೀ ಮಾತ್ರ ಇದನ್ನ ತಗೋಬೇಕು ಪಾವನ. ಆ ಅವಕಾಶ ನನ್ನ ಹೆಂಡತಿಗಿಲ್ವಲ್ಲ ಸ್ವಾಮಿ. ಇಲ್ಲಿರೋದು 3 ಸೊಸೆಂದ್ರಾದ್ರು ಮತ್ತೆ ಮಗು ಮಾಡ್ಕೋಬೇಕು ಅಂದ್ರೆ ಅದು ಹಾಸಿನಿಗೊಬ್ಳಿಗೆ ಸಾಧ್ಯ ಆಗೋದು. ನೀವ್ ಹೇಗೆ ಹೇಳ್ತೀರಾ? ತಾಯಿ ಹಿಂದೆ ಓಡಾಡೋ ಅಂತ ನೀನು ಹೆಂಡತಿ ಬಗ್ಗೆ ಯೋಚನೆ ಮಾಡೋವರೆಗೂ 2ನೇ ಮಗು ಆಗೋದಿಲ್ಲ ಅನ್ನೋದೇ ಹಾಸಿನಿ ಮಾತಿನ ಅರ್ಥ. ಅಂದ್ರೆ ನಯನಿಗ ಚಾನ್ಸ್ ಇದೆ ಅಂತೀರಾ? ಇಲ್ಲ ವಲ್ಲಭಾವ, ಗಾಯತ್ರಿ ಅಮ್ಮೋರು ಸಿಗೋವರೆಗೂ ಇನ್ನೊಂದು ಮಗು ಮಾಡ್ಕೊಳ್ಳೋ ಅಂತ ಯಾವ ಯೋಚನೆನೂ ಇಲ್ಲ. ನೀನ್ ದತ್ತು ತಗೊಂಡಿದ್ದೆ ಸರಿ ಹೋಯ್ತಲ್ವಾಕ? ಸ್ವಂತ ಮಗ್ಳಿಗಿಂತ ದತ್ತು ಮಗ್ಳಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ರೆ ಯಾರನ್ ವಾರಸ್ದಾರಳು ಅನ್ಕೋಬೇಕು? ಈ ಥರ ಕಥೆಗಳನ್ನ ಚೆನ್ನಾಗಿ ಹೇಳ್ತೀಯ. ಹೋಗ್ಲಿ, ನೀನ್ ದತ್ತು ತಗೋತೀಯ ಏನೊಬ್ರನ್ನ? ಆ ಅದೃಷ್ಟ ಇಲ್ದಿರೋ ಹಾಗೆ ಮಾಡಿದ್ದು ತಾವೇನೆ. ಸುಮನಾ, ಸುಮ್ನಿರು. ಅಮ್ಮವರು ಸ್ವಾಮೀಜಿಯವರು ಮನೆಗೆ ಬಂದಾಗ ಅವ್ರಿಗೆ ಹೇಗೆ ಆತಿಥ್ಯ ಮಾಡಬೇಕು ಅಂತ ಯೋಚನೆ ಮಾಡಬೇಕೆ ಹೊತ್ತು ಒಬ್ಬರ ಜೊತೆ ಇನ್ನೊಬ್ರು ಕಿತ್ತಾಡ್ಕೊಂಡು ಬಂದವ್ರಿಗೆ ನಾವು ಇರ್ಸು ಮುರ್ಸು ಮಾಡಬಾರ್ದು. ನೈನಿ, ನಿಮ್ಮನೆ ನಿನ್ನಿಷ್ಟ ಅಂತ ನಡ್ಕೋಬೋದಲ್ವಾ? ಇಲ್ಲ ಅಮ್ಮೋರೆ, ನೀವು ನಮ್ಮ ಅತಿಥಿಗಳು. ಅತಿಥಿ ದೇವೋ ಭವ ಅಂತಾರಲ್ವಾ? ಅದ್ರ ಅರ್ಥ ಗೊತ್ತಾ? ಹೇಳ್ದೆ ಕೇಳ್ದೆ ಬರೋಂತವ್ರಿಗೆ ಚಾಕ್ರಿ ಮಾಡ್ಲಿ ಅಂತ ತಾನೆ. ಇಲ್ಲ ಸುಮನ, ಸಂಬಂಧಿಕರಾಗ್ಲಿ ಸ್ನೇಹಿತರಾಗ್ಲಿ ಪರಿಚಯಸ್ಥರೆಲ್ಲರೂ ಕೂಡ ದೇವ್ರೆ.
ಕರೀದೇ ಬಂದರೂ ಕೂಡ ಅವ್ರನ್ನ ದೇವರಂತೆ ಭಾವಿಸಿ ಮರ್ಯಾದೆ ಮಾಡಬೇಕು ಅಂತ ದೊಡ್ಡವ್ರು ಹೇಳಿದ್ದಾರೆ. ದೈವ ಮಾನವ ರೂಪೇಣ ಭಗವಂತ ಅತಿಥಿ ಸತ್ಕಾರದಿಂದ ಸಂತೃಪ್ತನಾಗ್ತಾನೆ. ನಿಜ. ಅತಿಥಿಗಳ ಆಶೀರ್ವಾದದಿಂದ ನಿಮ್ಮ ಇಷ್ಟಗಳೆಲ್ಲ ನೆರವೇರುತ್ತೆ. ನನಗೆ ಯಾವ ಆಸೆನೂ ಇಲ್ಲ ಬಿಡಿ ದೊಡ್ಡತ್ತೆ. ಈ ಪ್ರಸಾದ ಬೇಕು ಅಂತ ಅನ್ನಿಸ್ತಿಲ್ವಾ ಸುಮನ? ನನ್ಗೇನ್ ಬೇಡ. ಕ್ಷಮಿಸ್ಬಿಡಿ ಅಮ್ಮೋರೆ, ನನ್ನ ತಂಗಿ ಹಾಗೆಲ್ಲ ಮಾತಾಡಿದ್ದಕ್ಕೆ. ನೇರವಾಗಿ ಮಾತಾಡೋದು ನನ್ನ ಅಭ್ಯಾಸ ಅಂತ ನಿಂಗೆ ಗೊತ್ತಲ್ವಾ ಅಕ್ಕ? ಆದ್ರೂ ನಿಮ್ಮನ್ನ ಅತಿಥಿ ಅಂತ ಯಾಕೆ ಅನ್ಕೋಬೇಕು? ಸುಮನ, ಯಾಕೆ ಹಾಗಂತಿದ್ಯಾ? ಗುರುಗಳಿಗೆ ಬೇಜಾರಾಗೋದಿಲ್ವಾ? ಅಪಾರ್ಥ ಮಾಡ್ಕೋಬೇಡಿ. ಸುಮನ ಉದ್ದೇಶ ದೊಡ್ಡೊತ್ತೆ ಹೊರಗಿನವರಲ್ಲ ಅಂತ ಅಲ್ವಾ ಸುಮನ? ಹಾಗೆ ಅನ್ಕೊಳ್ಳೋವರೆಗೂ ಅವಳನ್ನು ಕ್ಷಮಿಸಕ್ಕಾಗಲ್ಲ. ನೈನಿ, ನೀನೇನು ಹೇಳ್ತೀಯಾ? ಹೇಳ್ದೆ ಕೇಳ್ದೆ ಬರೋ ಯಾರೇ ಆದ್ರೂ ಸರಿ, ಅವರಲ್ಲಿ ಗೂರ್ಖ, ಕುಂಟ, ಕುರುಡ, ಭಿಕ್ಷುಕ, ಬ್ರಹ್ಮಚಾರಿ, ಅಘೋರಿ, ಸ್ವಾಮೀಜಿ, ಅತಿಥಿ, ಕ್ಷಪಣಕ, ಅವಧೂತರ ಅಂಶ ಇರುತ್ತೆ. ಒಳ್ಳೆ ಮನಸ್ಸಿಂದ ಅವ್ರಿಗೆ ಆತಿಥ್ಯ ಮಾಡದೆ ಗೃಹಸ್ಥರ ಕರ್ತವ್ಯ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿ ಹೇಳ್ದೆ ನೈನಿ. ಈ ಪ್ರಸಾದ ನಿಂಗೆ ತಗೋಮ್ಮ. ಏನಿದೆ ಅಂತ ನೀನೇ ನೋಡು ನಯನಿ. ಚಿನ್ನದ ಹೊಡೆದೆ. ಪ್ರಸಾದ ಅಂದ್ರೆ ಬಂಗಾರನ? ಸುಮ್ಮನೆ ಬೇಡ ಅಂತ ಹೇಳ್ಬಿಟ್ಟಿಲ್ಲ ಸುಮ್ನಮ್ಮ. ಮೊದ್ಲೇ ಹೇಳ್ಬೇಕಿತ್ತಲ್ವಾ? ಲಕ್ಷ್ಮೀಪುರದ ಗುಡಿ ಅಂತ ಹೇಳಿದ್ದಕ್ಕೆ ಏನ್ ತಂದಿರ್ತಾರೋ ಏನು ಅಂತ ಗಾಬರಿ ಮಾಡ್ಕೊಂಡ್ ಬೇಡ ಅಂತಂದೆ. ಆ ಭಾಗ್ಯ ನೈನಿಗೆ ಸಿಕ್ತು. ಮೊನ್ನೆ ಗಾಯತ್ರಿ ಪುಟ್ಟಿಗೆ ಪುನರ್ನಾಮಕರಣ ಮಾಡಿ ಎಲ್ಲ ಆಸ್ತಿನೂ ಬರ್ಕೊಟ್ನಲ್ಲ, ಆದ್ರೆ ಬಂಗಾರ ಮಾತ್ರ ಕೊಟ್ಟಿಲ್ಲ ಅನ್ನಿಸ್ತು. ಕೈ ಜೋಡಿಸಿದ್ರೆ ಎಷ್ಟು ಸಿಗುತ್ತೋ ಅಷ್ಟಾದ್ರೂ ಕೊಡಬೇಕು ಅಂತ ಗುರುಗಳು ಹೇಳಿದ್ರು. ಕೈ ಚಾಚಿದ್ದಕ್ಕೇನೆ ಇಷ್ಟೊಂದು ಬಂಗಾರ ಬಂದಿದೆ, ಇನ್ನ ಸೆರಗು ಒಡ್ಡಿದ್ರೆ ಎಷ್ಟು ಬಂಗಾರ ಬರ್ತಿತ್ತೋ ಏನೋ. ನನ್ನ ತಂಗಿ ಗಾಯತ್ರಿ ದೇವಿ ಬಗ್ಗೆ ಗೊತ್ತಾಗಿ ಅವಳೇನಾದ್ರೂ ಈ ಮನೆಗೆ ಬಂದ್ಲು ಅಂತಂದ್ರೆ ನಿಮ್ ಯಾರ ಕೈಲೂ ಹೊರಕ್ಕಾಗದೇ ಇರೋಷ್ಟು ಬಂಗಾರನ ತಂದಿಡ್ತೀನಿ. ಆ ದಿನ ಆದಷ್ಟು ಬೇಗ ಬರುತ್ತಮ್ಮ. ನೈನಿ, ಹಬ್ಬದ ದಿನ ಹಾಕೊಳ್ಳಮ್ಮ. ಯಜಮಾನ್ರೆ, ದೊಡ್ಡವ್ರು ಕೊಟ್ಟಾಗ ತಗೋಬೇಕು, ಬೇಡ ಅನ್ಬಾರ್ದು. ನೈನಿ, ಹುಷಾರಾಗಿ ಎತ್ತಿಡಮ್ಮ, ದೃಷ್ಟಿ ಹಾಕೋರಿರ್ತಾರೆ. ಸರಿ ಅಮ್ಮೋರೆ.